ಸ್ನೇಹಿತರೆ, ನೋಡಿದ್ರಲ್ಲ, ಇದು ಭತ್ತ ಒಟ್ಟು ಹಾಕಿದ್ದು ಪೈರು ರೆಡಿ ಇದೆ. ಈಗ ಅದನ್ನು ನಾಟಿ ಮಾಡಬೇಕು. 2 ದಿನದಲ್ಲಿ 3 ದಿನದಲ್ಲಿ ನಾಟಿ ಮಾಡಬೇಕು. ನೋಡಿ, ಆ ಪೈರು ರೆಡಿ ಆಯ್ತಾ ಇದೆ. ಇನ್ನು ಮಿಕ್ಕದ ಜಮೀನುಗಳೆಲ್ಲನೂ ಹಲವು ಹೊಡೆದು ಜಮೀನುಗಳೆಲ್ಲನೂ ಶುದ್ಧ ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ರೈತ ಕಡು ಬಡವನಾಗಿ ಉಳಿಬೇಕಾದ್ರೆ ಸರಿಯಾದ ರೇಟು ತಾವು ರೈತರು ಬೆಳೆದ ಭತ್ತಕ್ಕೆ ಸರಿಯಾದ ರೇಟ್ನ ಕೊಡದಿರೋದೇ ಕಾರಣ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು 25 kg ಬಿತ್ತನೆ ಬೀಜಕ್ಕೆ ನಾವು 1,500 ರೂಪಾಯಿ ಕೊಡ್ತಾಯಿದ್ದೀವಿ. 3 ಎಕರೆಗೆ ನಾವು 3 ಪ್ಯಾಕೆಟು ಬಿತ್ತನೆ ಬೀಜ ತಗೋಬೇಕಾಗತ್ತೆ. ಅದರಲ್ಲಿ ಬಿತ್ತನೆ ಬೀಜಕ್ಕೆ 4,500. ಮತ್ತು ಬಿತ್ತನೆ ಬೀಜ ತಗೊಂಡು ಅದನ್ನು ಒಟ್ಟಿಡಬೇಕಾದ್ರೆ ಈ ಥರ ಮಾಡಬೇಕಾಗತ್ತೆ. ನಾವು ಹಲು ಹೊಡೆದು ಶುದ್ಧ ಮಾಡಬೇಕಾಗತ್ತೆ. ಅದಕ್ಕೆ ನಾವು 1,000 ರೂಪಾಯಿ ಕೊಡಬೇಕು. ಅದಕ್ಕೆ ಪುನಃ ಬಿತ್ತನೆ ಬೀಜ ಹಾಕಿದ್ವು, ನಾಟಿ ಒಟ್ಟು ಹಾಕಿದ್ವು, ಆಯಿತು. ಪುನಃ ಈಗ ತೆವರಿ ಕತ್ತರಿಸೋಕ್ಕೂ ನಮಗೆ ಎಕರೆಗೆ ಎಷ್ಟು ಕೊಡಿ, ಎಕರೆ 2,000 ಕೊಡಿ ಅಂತಾರೆ. ತೆವರಿ ಕತ್ತರಿಸಿ ಬಿಟ್ಬಿಡೋಕ್ಕಷ್ಟೇ, ಇನ್ನೇನಿಲ್ಲ. ಆಯಿತಾ? ಈ ನೋಡಿ, 3 ಒಲುವೆ ಹೊಡಿತಾ ಇದ್ದಾವೆ. ಒಂದೊಂದು ಒಲುವೆಗೆ 1,500 ರೂಪಾಯಿ. 3 ಎಕರೆಗೆ 3 ಒಲುವೆ 4,500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಮತ್ತು ಇದೆಲ್ಲ ಆಯಿತು ಅಂತ ಇಟ್ಕೊಳ್ಳೋಣ. ಪುನಃ ನಾಟಿ ಮಾಡೋಕ್ಕೆ ಹೆಂಗಸರುಗಳಿಗೆ ಹೇಳಿದ್ರೆ 300 ರೂಪಾಯಿ ಸ್ವಾಮಿ ಎಕರೆಗೆ ಅಂತಾರೆ. 300 ರೂಪಾಯಿಗೆ 3 ಎಕರೆಗೆ 9,000 ರೂಪಾಯಿ ನಾಟಿ ಕೊಡಬೇಕು. ಮತ್ತು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಕೊಡಬೇಕು. ಊಟ ಇರಲಿ, ಎಲ್ಲಿದ್ದರೂ ಮಾಡ್ತೀವಿ ಬಿಡ್ತೀವಿ, ಕೊಡೋಣ ಬಿಡಿ, ಆಯಿತಾ? ಇನ್ನು ಗೊಬ್ಬರ, ಒಂದು ಚೀಲಕ್ಕೆ ಗೊಬ್ಬರಕ್ಕೆ 1,500 ರೂಪಾಯಿನಾಗೆ ಎಕರೆಗೆ 2 ಚೀಲದಾಗೆ 3 ಎಕರೆಗೆ ನಾವು 6 ಬ್ಯಾಗು ಗೊಬ್ಬರ ಖರೀದಿ ಮಾಡಬೇಕಾಗುತ್ತೆ. 6 ಚೀಲ ಗೊಬ್ಬರಕ್ಕೆ 9,000 ರೂಪಾಯಿ ಕೊಟ್ಟುಬಿಡ್ಬೇಕು. ಅಲ್ಲಿಯೇ ಟ್ರಾನ್ಸ್ಫರು ಇರಲಿ, ನಾವು ಶಿಫ್ಟ್ ಮಾಡ್ಕೊಳ್ಳೋ ಕಷ್ಟ ಸುಖ. ಜನಗಳು ಸಾಮಾನ್ಯವಾಗಿ ಸ್ನೇಹಿತರೆ, ರೈತರು ತುಂಬ ಸಂಕಷ್ಟದಲ್ಲಿ ಯಾಕೆ ಬಳಲ್ತಾ ಇದ್ದಾರೆ, ಅವರು ಹಾಗೆ ಅದೇ ಥರ ಯಾಕೆ ಮುಂದುವರಿತಾ ಇದ್ದಾರೆ, ಯಾಕೆ ಮುಂದುವರಿಯೋದೇ ಇಲ್ಲ, ಅದೇ ಥರ ಕಡು ಬಡವರಾಗಿ ಯಾಕೆ ಉಳಿತಾರೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಆ ನಂತರ ಆಯಿತು, ಒಟ್ಟಿಟ್ಟು ತೆವರಿ ಸವರದು, ಮತ್ತು ಪೈರು ಕೀಳೋದಕ್ಕೆ ಕಿತ್ತು, ಮತ್ತು ನಾಟಿನ ಮಾಡೋದು ಅಂತ ಇಟ್ಕೊಳ್ಳಿ ಸ್ನೇಹಿತರೆ. ಪಂಪ್ ಸೆಟ್ನಲ್ಲಿ ನೀರು ನಿಂತೋಯ್ತು ಅಂತ ಇಟ್ಕೊಳ್ಳಮ್ಮ. 1 ಎಕರೆಗೆ 5,000 ರೂಪಾಯಿ ಕೊಡಬೇಕು ಸ್ನೇಹಿತರೆ ನೀರು ಬಿಡೋರಿಗೆ. 3 ಎಕರೆಗೆ 15,000 ಆಗೋಯ್ತು ಸ್ನೇಹಿತರೆ. ನೋಡಿ, ಅಲ್ಲಿ ಇಷ್ಟೆಲ್ಲ ಸಾಹಸ ಮಾಡ್ಕೊಂಡು ನೋಡಿ ಸ್ನೇಹಿತರೆ, 2 ಸರಿ ಕಳೆ ಕತ್ತರಿಸ್ಬೇಕು, 2 ಸರಿ ಗೊಬ್ಬರ ಹಾಕಬೇಕು, 2 ಸರಿ ತಪ್ಪರು 3 ಸರಿ ಔಷಧಿ ಹೊಡಿಸ್ಬೇಕು. ಒಂದು ಔಷಧಿ ಇಲ್ಲ ಅಂತಂದ್ರು ಸ್ನೇಹಿತರೆ 3,500 ರೂಪಾಯಿನೇ 4,000 ರೂಪಾಯಿ ಆಯಿತು. ಒಂದು ಔಷಧಿ 3 ಎಕರೆಗೆ ಔಷಧಿ ಹೊಡಿಸಿದ್ರೆ 3,500 ರೂಪಾಯಿ 4,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಆಯಿತಾ? 3 ಸರಿ ಹೊಡಿಬೇಕು ಅಂತಂದರೆ ಸ್ನೇಹಿತರೆ 9,000-10,000 ರೂಪಾಯಿ ಅಲ್ಲಿ ನೆಗದೈತು ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಂಡು ಪುನಃ ಭತ್ತ ಬಂತು ಅಂತ ಇಟ್ಕೊಳ್ಳಿ. ಭತ್ತ ಬಂದ ಟೈಮ್ ಕರೆಕ್ಟಾಗಿ ಸೈಕ್ಲೋನ್ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಡಿಸೆಂಬರ್ಲಾಗುತ್ತೆ, ಇಲ್ಲ ಜೂನಲ್ಲಾಗುತ್ತೆ. ಅಲ್ಲಿ ಮಾರುಗಳಿಗೆ ಗದ್ದೆಗಳು ತುತ್ತಾಯ್ತವೆ. ಯಾರ್ದೋ 10ಕ್ಕೆ 1-2-3 ಮಂದಿದೋ ಇದು ಏನು ರೋಗಕ್ಕೆ ತುತ್ತಾಗದಿರೋ ಗದ್ದೆಗಳಿದ್ದರೆ, ಇನ್ನು 7 ಗದ್ದೆ 8 ಗಂಟೆ, 10ಕ್ಕೆ 7 ಗದ್ದೆ 8 ಗದ್ದೆ ಗದ್ದೆಗಳು ಮಾರುಗೆ ಗುರಿ ಆಯ್ತವೆ. ಇನ್ನು ಅದರಲ್ಲೂ ತಪ್ಪಿಸ್ಕೊಂಡು ಬಂದು ಅಂತ ಇಟ್ಕೊಳ್ಳೋಣ, ಔಷಧಿ ಹೊಡಿಸ್ಕೊಂಡು ಹೆಂಗೋ ಪಾರು ಮಾಡ್ಕೊ ಬಂತು ಅಂದ್ರು. ಇನ್ನು ಕಟಾವ್ಗೆ 1,900 ರೂಪಾಯಿ ಎಕರೆಗೆ. ಯಾತಕ್ಕೆ? ಹಾರ್ವೆಸ್ಟ್ರಿಗೆ. 3 ಎಕರೆಗೆ ಸ್ನೇಹಿತರೆ ಅಲ್ಲಿ 6,000 ರೂಪಾಯಿ ಕೊಟ್ಬಿಡೋಕೆ. 100 ರೂಪಾಯಿ ಮಾತಿದ್ರಿ ಸ್ನೇಹಿತರೆ. ಎಕರೆಗೆ 7,000 ಅಂತಂದರೆ 3 ಎಕರೆಗೆ 6,000 ಕೊಡಬೇಕು ಸ್ನೇಹಿತರೆ. ಇನ್ನು ಇಷ್ಟೆಲ್ಲ ಕಷ್ಟ ಬಿದ್ದು ಭತ್ತನ ಹೂಡ್ಕೊಂಡು ಟ್ಯಾಕ್ಟ್ರ್ ಅವನಿಗೆ 300 ರೂಪಾಯಿ ಕೊಡಬೇಕು. 6 ಎಕರೆಗೆ 3 ಎಕರೆಗೆ 6 ರೌಂಡ್ ಬರ್ತಾನೆ. 6 ರೌಂಡು ತಪ್ಪರು 7 ರೌಂಡ್ ಬರ್ತಾನೆ. 300-300 7-3-21 7,100 ರೂಪಾಯಿ ಅವನಿಗೆ ಟ್ಯಾಕ್ಟ್ರ್ ಭತ್ತ ಬಿಡೋನಿಗೆ ಇವನಿಗೆ ಟ್ಯಾಕ್ಟ್ರನ್ನು ಕೊಡಬೇಕು ಸ್ನೇಹಿತರೆ. ಇಷ್ಟೆಲ್ಲ ಮಾಡ್ಕೊಂಡೋಗಿ ಆ ಭತ್ತನೆಲ್ಲ ಕಟಾವು ಮಾಡ್ಕೊಂಡು ರೋಡ್ ಸೈಡ್ನಲ್ಲಿ ಗುಡ್ಡೆ ಹಾಕೊಂಡು ಕೂತಿದ್ರೆ ಸ್ನೇಹಿತರೆ, ಇದು ತ್ಯಾವದ ಮೇಲಿದೆ, ಇದು ಒಣಗಿಸ್ಬೇಕು, ಇದು ಕವಡ್ಗ ಇದೆ, ಬೆರ್ಕ ಭತ್ತ ಇದೆ. ಇಷ್ಟೆಲ್ಲ ರಾಮಾಯಣ ಮಾಡಿ ಸ್ನೇಹಿತರೆ ರೈತರಿಗೆ ಭಾಳ ಏಟು ಕೊಡ್ತಾರೆ. ಅದರಿಂದ ಇಷ್ಟು ಕಷ್ಟವಿದ್ದು ರೈತ ಬೆಳೆದದ್ದು ಕೂಡ ರೈತನಿಗೆ
ಒಂದು ಸರಿಯಾದ ರೇಟು ಸಿಗ್ತಾಯಿಲ್ಲ. ಆ ಕವಡ್ಗ ಇದೆ, ಮಿಕ್ಸಿಂಗ್ ಇದೆ, ಈ ನಿಮ್ಮದು 1700 ತಗೊಳ್ಳೋದಿಲ್ಲ, 1800 ತಗೊಳ್ಳೋದಿಲ್ಲ, ರೇಟ್ ಇಲ್ಲ ಅಂತಲೆಲ್ಲ ರೈತರಿಗೆ ಸಾಕು ಮಾಡ್ತಾರೆ ಸ್ನೇಹಿತರೆ. ಆದ್ದರಿಂದ ರೈತರ ಕಷ್ಟ ಹೇಳೋಕ್ಕೆ ಅಸಾಧ್ಯ. ಹಾಗಾಗಿ ನಾನು ಒಂದು ಸಣ್ಣ ಪ್ರಯತ್ನ ಮಾಡಿ ಒಂದು ವಿಡಿಯೋ ಮಾಡಿ ಯಾರಿಗೆ ರೈತರ ಕಷ್ಟ ಅರಿವಾಗುತ್ತೋ ಅವರು ಒಂದು ಸ್ವಲ್ಪ ನಮಗೆ ಲೈಕು ಕಮೆಂಟು ಕೊಡೋದ್ರ ಮುಖಾಂತರ ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಅಷ್ಟು ಇನ್ನೇನಿಲ್ಲ. ರೈತರು ಇಷ್ಟೆಲ್ಲ ಬೆಳೆದ್ರೂ ಕೂಡ ಅವನಿಗೆ ಸರಿಯಾದ ರೇಟು ಸಿಕ್ಕೋದಿಲ್ವಲ್ಲ ಅನ್ನೋ ಸಂಕಟಗಳು ನಮಗೆ. ನಾವು ರೈತರೇ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಕುಂದುಕೊರತೆಗಳನ್ನ ಹಂಚ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್.